ಒಮ್ಮೆ ಒಂದು ಪಟ್ಟಣಕ್ಕೆ ನಾನು ಸೇವೆಗೆಂದು ಹೋಗಿದ್ದಾಗ ನಾನು ಹಗಲೆಲ್ಲ ಉಪವಾಸ ಮಾಡಿ ರಾತ್ರಿ ಕೂಟಕ್ಕಾಗಿ ಪ್ರಾರ್ಥನೆ ಮಾಡುವುದು ನನ್ನ ಅಭ್ಯಾಸ. ಆ ದಿನದ ರಾತ್ರಿ ಕೂಟಕ್ಕಾಗಿ ಬೆಳಗಿನಿಂದ ಉಪವಾಸ ಮಾಡಿ ದೇವರ ಸಮ್ಮುಖದಲ್ಲಿ ಕಾದಿದ್ದೆನೋ. ಹಾಗೆ ಪ್ರಾರ್ಥಿಸುವಾಗ ದಿಢೀರೆಂದು ನನ್ನ ಆತ್ಮೀಕ ಕಣ್ಣುಗಳು ತೆರೆಯಲ್ಪಟ್ಟವು. ಅದಕ್ಕೆ ಮುಂಚೆ ನಾನು ಅಂತಹ ಒಂದು ದೃಶ್ಯವನ್ನು ನೋಡಿಯೇ ಇಲ್ಲ. ಯೇಸುವಿನ ಬೆನ್ನಿಗೆ ಚಾಟಿಯಿಂದ ಹೊಡೆದು ಹಾಗೆ ಅದು ಹರಿದು ಹಾಕಲ್ಪಡುತ್ತಿದೆ. ಚಾಟಿಯಿಂದ ಹೊಡೆದು ಮಾಂಸ ಕಿತ್ತು ಬರುತ್ತಿದೆ, ರಕ್ತ ಸುರಿಯುತ್ತಿದೆ. ಯೇಸು ಹಾಗೆ ತಾಳ್ಮೆಯಿಂದ ಸಹಿಸಿದನು, ಕಿರುಚಾಡಲಿಲ್ಲ, ಕೋಪಗೊಳ್ಳಲಿಲ್ಲ. ನಾನು ಏನು ತಪ್ಪು ಮಾಡಿದೆ, ಯಾಕೆ ನನ್ನನ್ನು ಹೊಡೆಯುತ್ತೀಯಾ ಎಂಬುದಾಗಿ ಕೂಡ ಕೇಳಲಿಲ್ಲ. ನಾನೇನು ಪಾಪ ಮಾಡಿದೆ, ಜನರಿಗೆ ಒಳ್ಳೆಯದನ್ನು ಮಾಡಿದ್ದು ಒಂದು ಪಾಪವಾ, ಯಾಕೆ ಹೊಡೆಯುತ್ತೀ ಎಂಬುದಾಗಿ ಪ್ರಶ್ನೆಯನ್ನು ಕೇಳಲಿಲ್ಲ. ತಾಳ್ಮೆಯಿಂದ ಹಾಗೆ ಎಲ್ಲವನ್ನು ಕೂಡ ಸಹಿಸಿಕೊಂಡನು. ನಾನು ಪ್ರಾರ್ಥಿಸುತ್ತಿರುವುದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲವಲ್ಲ. ನಾನು ಆ ದೃಶ್ಯವನ್ನು ನೋಡಿ ಕಣ್ಣೀರಿನಿಂದ, ದೇವರೇ, ನನಗೆ ಯಾಕೆ ದೃಶ್ಯವನ್ನು ತೋರಿಸುತ್ತಾ ಇದ್ದೀರಿ? ನಾನೊಂದು ಕೂಟಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ದಿಢೀರೆಂದು ಇದನ್ನು ತೋರಿಸುತ್ತಿದ್ದೀರಿ, ಯಾಕೆ ದೇವರೇ? ಆಗ ಯೇಸುಕ್ರಿಸ್ತನು ಹೇಳಿದನು, ಮಗನೇ, ನಾನು ಕಷ್ಟಗಳನ್ನು ಸಹಿಸಿಕೊಂಡೆ. ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸಿ ಹೊಡೆದು ವೇದನೆ ಪಡಿಸುವಂತೆ ನನ್ನ ಚರ್ಮವನ್ನು ಕಿತ್ತು ಮಾಂಸ ಕಿತ್ತು ಬರುವಂತೆ ನನ್ನನ್ನು ವೇದನೆ ಪಡಿಸಿದರು. ನನ್ನ ವಸ್ತ್ರವನ್ನೆಲ್ಲ ತೆಗೆದು ಬಿಟ್ಟು ನನ್ನನ್ನು ಹೊಡೆದು ಗಾಯಗೊಳಿಸಿ ನಾನದನ್ನು ತಾಳ್ಮೆಯಿಂದ ಸಹಿಸಿಕೊಂಡೆ. ನೀನು ಕೂಡ ಸಹಿಸಿಕೋ. ಆ ಒಂದು ಮಾತು ಅಷ್ಟೇ. ಯಾಕೆಂಬುದಾಗಿ ಅರ್ಥವಾಗಲಿಲ್ಲ. ಯಾಕೆ ದೇವರ ಈ ರೀತಿಯಾಗಿ ಹೇಳುತ್ತಾ ಇದ್ದೀರಿ? ನಾನು ಕಷ್ಟಗಳನ್ನು ಸಹಿಸಲು ಒಪ್ಪಿಸಿಕೊಡುತ್ತೇನೆ, ನೀವು ನನಗೆ ಕೃಪೆ ಕೊಡಿ. ನಿಮ್ಮ ಹಾಗೆ ನಾನು ಕಷ್ಟಗಳನ್ನು ಸಹಿಸುವಂತೆ ನನಗೆ ಕೃಪೆ ಕೊಡಿ ಎಂಬುದಾಗಿ ಪ್ರಾರ್ಥಿಸಿ ನಾನು ಹಾಗೆ ಆ ಕೂಟಕ್ಕೆಂದು ಹಾದು ಹೋದೆನು. ಕೂಟ ಅಂದು ಆಶೀರ್ವಾದವಾಗಿ ಮುಗಿಯಿತು. ಬಹಳ ಸಂತೋಷವಾಗಿ ಇಂದು ದೇವರು ಜನಗಳಿಗೆ ಅದ್ಭುತ ಮಾಡಿದರು ಎಂಬುದಾಗಿ ಸಂತೋಷಿಸಿ ಬಂದಾಗ ಒಂದು ಉಪದ್ರವ ಬಂದಿತ್ತು, ಒಂದು ಇಕ್ಕಟ್ಟು ಬಂದಿತ್ತು. ನನ್ನ ಮನಸ್ಸನ್ನು ಗಾಯಗೊಳಿಸುವಂತ ಒಂದು ಕಾರ್ಯ, ನನ್ನ ಮನಸ್ಸನ್ನು ಸೋತು ಹೋಗುವಂತೆ ಮಾಡುವ ಕಾರ್ಯ. ಆ ರೀತಿ ಬರುವಾಗ ದೇವರು ಟಕ್ಕೆಂದು ನೆನಪಿಗೆ ತಂದರು. ನಾನು ಏನು ಹೇಳಿದೆ? ಸಹಿಸಿಕೋ ಎಂಬುದಾಗಿ ಹೇಳಿದನಲ್ಲ. ಇದಕ್ಕೆ ನಿನಗೆ ಇಂತಹ ಒಂದು ಇಕ್ಕಟ್ಟು ಬರಲಿದೆ, ಒಂದು ಅವಮಾನ, ಕಷ್ಟಗಳು ಬರುತ್ತದೆ. ನೀನದನ್ನು ಸಹಿಸಿಕೋ. ತಕ್ಷಣ ಏನು ಮಾತನಾಡಬೇಡ, ಯಾರ ಮೇಲೂ ತಪ್ಪು ಹೊರಿಸಬೇಡ, ಲೀವ್ ಇಟ್. ನಾನು ಹೇಗೆ ಸಹಿಸಿಕೊಂಡೆನೋ ನೀನು ಹಾಗೆ ಸಹಿಸಿಕೋ ಎಂಬುದಾಗಿ ಹೇಳಿದರು. ಸರಿ ದೇವರೇ, ಕೃಪೆ ಕೊಡಿ, ಸಹಿಸಿಕೊಳ್ಳಲು ಕೃಪೆ ಕೊಡಿ. ಈ ಕಷ್ಟಗಳನ್ನು ಸಹಿಸಿಕೊಳ್ಳಲು ಕೃಪೆ ಕೊಡಿ. ಅದೇ ಕರ್ತನು ನನಗೆ ಕಲಿಸಿಕೊಟ್ಟ ಕಾರ್ಯ. ಉಪದ್ರವದಲ್ಲಿ ದೇವರು ನಮಗೆ ಕಲಿಸಿಕೊಡುವಂತ ಕಾರ್ಯ, ನನ್ನ ಮಗನೇ, ಮಗಳೇ, ಸಹಿಸಿಕೋ. ಸ್ವಲ್ಪ ದಿನ. ಎಷ್ಟು ದಿನಗಳು ಸಹಿಸುವುದು? ಸ್ವಲ್ಪ ದಿನ. ಅದರ ಅಂತ್ಯವೇನು ಗೊತ್ತಾ? ಮೂರನೇ ಒಂದು ಕಾರ್ಯ ನೀವು ತಿಳಿದುಕೊಳ್ಳಬೇಕು. ನೀವು ನಂಬಿರಿ. ಮೊದಲನೇದಾಗಿ ಕಷ್ಟ ಉಪದ್ರವಗಳಿಗಾಗಿ ಸ್ತುತಿಸಿರಿ. ಎರಡನೇದಾಗಿ ಸಹಿಸಿಕೊಳ್ಳಿ. ಮೂರನೇದಾಗಿ ದೇವರೇನು ಹೇಳುತ್ತಾರೆ ನೋಡಿರೆ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳೊಳಗಿಂದ ಬಿಡಿಸುವನು. ಅಂತ್ಯ ಬಿಡುಗಡೆ, ಅಂತ್ಯ ಜಯ, ಅಂತ್ಯ ಆಶೀರ್ವಾದ. ನೀವು ನಂಬಿರಿ, ನೀವು ಅದರಲ್ಲೇ ನೆಲೆಯಾಗಿ ಇರುವುದಿಲ್ಲ. ಅದಕ್ಕೆ ಬಿಡುಗಡೆ ಬರಲಿದೆ. ದೇವರು ಅಂತ್ಯವನ್ನುಂಟು ಮಾಡುವರು, ಜಯ ಕೊಡುವರು. ಅದುವೇ ವಾಗ್ದಾನ. ಆತನು ನಿಮ್ಮನ್ನು ಬಿಡಿಸುವನು. ಇಂದು ಹೇಳುತ್ತಿದ್ದಾನೆ, ಕಷ್ಟ, ಉಪದ್ರವ, ನಿಂದೆ, ಅವಮಾನಗಳ ಮಧ್ಯದಲ್ಲಿ ಹಾದು ಬರುತ್ತಿದ್ದೀರಾ? ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಬಿಡಿಸುವೆನು. ನೀನು ತಾಳ್ಮೆಯಿಂದ ಸಹಿಸಿಕೊಂಡೆ ಅಲ್ಲ. ಎಷ್ಟು ದಿನ ತಾಳ್ಮೆಯಿಂದಲೇ ಇರುವುದು? ನಾನು ಸುಮ್ಮನೆ ಇರುವುದಿಲ್ಲ. ನಿನಗೆ ಬಿಡುಗಡೆ ಕೊಡುವಂತ ಸಮಯ ಬಂದಿದೆ. ಪರಿಸ್ಥಿತಿಯನ್ನು ಬದಲಾಯಿಸುವಂತ ಸಮಯ ಬಂದಿದೆ. ಈ ದಿನದಲ್ಲಿ ಪರಿಸ್ಥಿತಿಯನ್ನು ಬದಲಾಯಿಸುವ, ನಿನ್ನ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸುವ, ಕೆಲಸದ ಪರಿಸ್ಥಿತಿಯನ್ನು ಬದಲಾಯಿಸುವ, ಬಿಸ್ನೆಸ್ನ ಪರಿಸ್ಥಿತಿಯನ್ನು ಬದಲಾಯಿಸುವ, ಸೇವೆಯ ಪರಿಸ್ಥಿತಿಯನ್ನು ಬದಲಾಯಿಸುವ, ನಿನಗೆ ವಿರೋಧವಾಗಿ ಎದ್ದೇಳುವಂತ ಸೈತಾನನ ಕ್ರಿಯೆಗಳು ಅಡಗಿಸಲ್ಪಡುತ್ತದೆ. ನಾನು ಬಿಡುಗಡೆ ಕೊಡುವೆ. ನಿನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸುವೆ, ಘನಪಡಿಸುವೆ. ಭಯಪಡಬೇಡ. ಅದುವೇ ದೇವರು ಕೊಡುವ ವಾಗ್ದಾನ.